ಒಳ ಮೀಸಲಾತಿ ಜಾರಿಗೆ ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಒತ್ತಾಯ. ತುಮಕೂರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಡಿಎಸ್ಎಸ್ ಜಿಲ್ಲಾಧ್ಯಕ್ಷರಾದ ಪಿಎನ್ ರಾಮಯ್ಯ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಲಾಯಿತು. ಮಾರ್ಚ್ 27 ರಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಪರವಾಗಿ ತೀರ್ಮಾನ ಕೈಗೊಳ್ಳಬೇಕು. ಸಚಿವ ಸಂಪುಟದ ಎಲ್ಲಾ ಸಚಿವರು ಒಳ ಮೀಸಲಾತಿ ಅನುಷ್ಠಾನಕ್ಕೆ ಒಮ್ಮತದಿಂದ ಸಹಕರಿಸಬೇಕು. 35 ವರ್ಷದಿಂದ ಎಲ್ಲಾ ಎಂಎಲ್ಎಗಳಿಗೂ ಒಳ ಮೀಸಲಾತಿ ಜಾರಿಗೊತ್ತಾಯಿಸಿ ಎಂದು ಒಳ ಮೀಸಲಾತಿ ಪರ ಹೋರಾಟಗಾರರು ಮನವಿ ಸಲ್ಲಿಸಿದ್ದರು. ಎಲ್ಲ ಜಾತಿ ಜನಾಂಗಕ್ಕೆ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯಬೇಕು ಎಂದು ಡಿಎಸ್ಎಸ್ ಜಿಲ್ಲಾಧ್ಯಕ್ಷರಾದ ಪಿಎನ್ ರಾಮಯ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು. ಸಭೆಯಲ್ಲಿ ಹರಿನಾಥ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಟಿಕೆ ನರಸಿಯಪ್ಪ ತಾಲೂಕು ಅಧ್ಯಕ್ಷರು, ಸುನಿಲ್ ಜಿಲ್ಲಾಧ್ಯಕ್ಷರು ಯುವ ಘಟಕ, ಚಂದ್ರಯ್ಯ ತಾಲೂಕು ಅಧ್ಯಕ್ಷರು, ನಾಗೇಶ್ ಜಿಲ್ಲಾ ಅಧ್ಯಕ್ಷರು, ಗೌರಮ್ಮ ತಾಲೂಕು ಅಧ್ಯಕ್ಷರು, ಲಕ್ಷ್ಮಮ್ಮ ಜಿಲ್ಲಾಧ್ಯಕ್ಷರು, ಮಂಜುನಾಥ್ ತಾಲೂಕು ಅಧ್ಯಕ್ಷರು, ಕಾರ್ಮಿಕ ಘಟಕ, ಲಕ್ಷ್ಮಣ್, ನಾರಾಯಣಪ್ಪ ಹಾಗೂ ದಸಂಸ ಮುಖಂಡರು ಉಪಸ್ಥಿತರಿದ್ದರು. ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಬಗ್ಗೆ ಏನು ಇಡೀ ರಾಜ್ಯದಲ್ಲಿ ಪರ ಮತ್ತು ವಿರೋಧ ಹೋರಾಟಗಳು, ಪ್ರತಿಭಟನೆಗಳು, ದಲಿತಗಳು ಎಲ್ಲ ಪ್ರಾರಂಭವಾಗಿದೆ. 35 ವರ್ಷಗಳಿಂದ ಇದು ಏನು ಒಳ ಮೀಸಲಾತಿ ಜಾರಿಗಾಗಿ SC ಜನಾಂಗದವರು ನಿರಂತರವಾಗಿ ಪ್ರತಿಭಟನೆ, ಹೋರಾಟ, ಧರಣಿನ ಹಮ್ಮಿಕೊಂಡು ಬಂದಿದ್ದಾರೆ. ಆಮೇಲೆ ನಾಗಮೋಹನ್ ದಾಸ್ ಆಯೋಗ ವರದಿ ಸಹ ಒಳ ಮೀಸಲಾತಿ ಪರವಾಗಿ ಕೊಟ್ಟಿದೆ. ಸದಾಶಿವ ಆಯೋಗದ ವರದಿ ಸಹ ಒಳ ಮೀಸಲಾತಿ ಪರವಾಗಿ ಬಂದಿದೆ. ಕಾಂತರಾಜು ವರದಿ, ಜಾತಿ ಗಣತಿಯ ವರದಿ ಏನಿದೆ ಇವೆಲ್ಲ ಒಳ ಮೀಸಲಾತಿಯ ಜಾರಿ ಪರವಾಗಿದ್ದರೂ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಮಾಡುವಲ್ಲಿ ಎಲ್ಲ ಒಂದು ಕಡೆ ತಾರತಮ್ಯ ಮಾಡ್ತಾ ಇದೆ. ಗಲಾಟೆ ಜಾತಿಗಳ ಅಂದರೆ ದಲಿತರಲ್ಲಿ ಬಲಿತಾಗಿರ್ತಕ್ಕಂಥ ಜಾತಿಗಳೇನಿದ್ದಾವೆ ಅವರ ಒಂದು ಪ್ರತಿರೋಧ ಒಡ್ಡೋದ್ರ ಮೂಲಕ ಸರ್ಕಾರದಲ್ಲಿ ಬಲವನ್ನು ಪ್ರದರ್ಶನ ಮಾಡೋದ್ರ ಮೂಲಕ ಇವತ್ತು ಇಡೀ ರಾಜ್ಯದಲ್ಲಿ SC ಜನಾಂಗಕ್ಕಿರ್ತಕ್ಕಂಥ ನ್ಯಾಯವನ್ನು ಕಿತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಒಳ ಮೀಸಲಾತಿ ಜಾರಿಯ ಉದ್ದೇಶ ಏನಂತಂದರೆ 101 ಜಾತಿಯಲ್ಲಿರ್ತಕ್ಕಂಥ ಸಮಾನ ಹಕ್ಕು, ಸಾಮಾಜಿಕ ನ್ಯಾಯ, ಸಮಾನತೆಗಾಗಿ ನಿರಂತರವಾಗಿ 101 ಜಾತಿಗೂ ಸಮಾನತೆಗೆ 35 ವರ್ಷಗಳ ನಿರಂತರ ಹೋರಾಟ ಮಾಡ್ಕೊಂಡ್ಬಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೂಡಲೇ ಎಡಬಲ ಸಮುದಾಯಗಳು ಪರ ವಿರೋಧ ಹೋರಾಟ ಮಾಡ್ತಕ್ಕಂಥ ಇರೋದ್ರಿಂದ ಅದನ್ನು ತಡೆ ಒಡ್ಡೋದ್ರ ಮೂಲಕ, ಅದಕ್ಕೆ ಅಂತ್ಯ ಆಡೋದ್ರ ಮೂಲಕ ಕೂಡಲೇ ರಾಜ್ಯ ಸರ್ಕಾರ 22ನೇ ತಾರೀಕು ಸಚಿವ ಸಂಪುಟ ಕರೆದು ಅದಕ್ಕೆ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಮತ್ತು ನಾಗಮೋಹನ್ ದಾಸ್ ಆಯೋಗದ ವರದಿನ ಪರಿಗಣಿಸೋದ್ರ ಮೂಲಕ SC ಜನಾಂಗದಲ್ಲಿರ್ತಕ್ಕಂಥ ಎಲ್ಲ ಜಾತಿಗಳಿಗೆ ನ್ಯಾಯ ಕೊಡೋದ್ರ ಮೂಲಕ ಅದನ್ನು ಅಲೆಮಾರಿ ಸಮುದಾಯ ಏನಿದೆ ಅವ್ರನ್ನ ಒಳಗೊಳ್ಳೋ ಮೂಲಕ ಎಲ್ಲ ಜಾತಿ ಜನಾಂಗಕ್ಕೆ ನ್ಯಾಯ ಸಿಗ್ತಕ್ಕಂಥ ಕೆಲಸ ಮಾಡೋದಕ್ಕೆ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಬೃಹತ್ ಪ್ರತಿಭಟನೆಗಳು, ಧರಣಿಗಳು ಪ್ರಾರಂಭವಾಗ್ತದೆ. ರಾಜ್ಯ ಸರ್ಕಾರಗಳಿಗೆ ಅವಮಾನ ಆಗ್ತದೆ. ಯಾಕಂದರೆ ನಾಗಮೋಹನ್ ದಾಸ್ ಆಯೋಗದಲ್ಲಿ ಆಯೋಗ ಮಾಡಿದ ತಕ್ಷಣವೇ ನಾಗಮೋಹನ್ ದಾಸ್ ಆಯೋಗ ಮಾಡ್ದಲೇ ನ್ಯಾಯಾಧೀಶರಿಗೆ ಅವಮಾನ ಆಯಿತು. ಸದಾಶಿವ ಆಯೋಗದ ಒಬ್ಬ ನ್ಯಾಯಾಧೀಶರು ಆಯೋಗವನ್ನು ತಿರಸ್ಕರಿಸಿದ್ರು, ಅವ್ರಿಗೂ ಅವಮಾನ ಆಗೋಯಿತು. ಸಚಿವ ಮಾಧುಸ್ವಾಮಿ ಅವರ ಒಂದು ಕ್ಯಾಬಿನೆಟ್ಗೆ ತಂದು ಅವರು ಒಂದು ವರದಿ ಕೊಟ್ಟರು, ಅವ್ರಿಗೂ ಅವಮಾನ ಆಯಿತು. ಇಡೀ ಸರ್ಕಾರದಲ್ಲಿ ಪ್ರಜಾಪ್ರಭುತ್ವ ಸಂವಿಧಾನವನ್ನು ಕಗ್ಗೋಲೆ ಆಗ್ತಕ್ಕಂಥ ಕೆಲಸ ಆಗಿದೆ. ಈ ದೇಶದ ಈ ನಾಡಿನಲ್ಲಿ ನ್ಯಾಯಮೂರ್ತಿ ಸದಾಶಿವ ಆಯೋಗದ ಜಾರಿಯ ಜೊತೆಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡೋದ್ರ ಮೂಲಕ ಕಾನೂನು, ಪ್ರಜಾಪ್ರಭುತ್ವ, ಸಂವಿಧಾನವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ.